ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು 7th ಮಂತ್ ಪ್ರೆಗ್ನೆನ್ಸಿ ಜರ್ನಿ ಆಗಿರುತ್ತೆ. ಸೊ 7 ಮಂತಲ್ಲಿ ಕುರ್ಲಾಪುರಕ್ಕೆ ಹೋಗಿ ಉಡಿ ತುಂಬಿಕೊಂಡು ವಾಪಸ್ ಬರಬೇಕು. ಅಂದರೆ ಗಂಡನ ಮನೆಗೆ ಹೋಗಿ ಉಡಿ ತುಂಬಿಕೊಂಡು ವಾಪಸ್ ಬರಬೇಕು. ಅಂದರೆ 5th ಮಂತಲ್ಲೇ ಬಂದು ಮಾಡಿದ್ರಲ್ಲ ಕುಬ್ಸ. ಸೊ ಅದಕ್ಕಾಗಿಯೇ 7th ಮಂತಲ್ಲಿ ವಾಪಸ್ ಹೋಗಿ ಉಡಿ ತುಂಬಿಕೊಂಡು ಮತ್ತೆ ಡಿಲಿವರಿಗೆ ಅಂಥೇಳಿ ತವ್ರ ಮನೆಗೆ ಬರಬೇಕು. ಸೊ ಇದು ನಮ್ಮ ಕಡೆದು ಪದ್ಧತಿ. ಹಾಗಾಗಿ ನಾನು 7th ಮಂತಲ್ಲಿ ಮತ್ತೆ ವಾಪಸ್ ಕುರ್ಲಾಪುರಕ್ಕೆ ಹೋದೆ. ಇನ್ನೂ ಒಂದು ಸ್ವಲ್ಪ ಜನ ಕುಬ್ಸ ಮಾಡೋಕ್ಕೆ ಬಂದಿದ್ದಿಲ್ಲ. ಸೊ ಅತ್ತೆ ಮಕ್ಕಳದು. ಸೊ ಅವರು ಎಲ್ಲ ಕುಬ್ಸ ಮಾಡೋಕ್ಕೆ ಬರ್ತೀನಿ ಮತ್ತು 1-2 ದಿನ ಬೇಗ ಬಂದ್ಬಿಡು ಅಂತ ಹೇಳಿದರು. ಸೊ ಅಡ್ವಾನ್ಸಾಗೆ 1-2 ದಿನ ಹೋಗಿದ್ದೆ. ಸೊ ಅದಕ್ಕಾಗಿ ಮತ್ತೆ ಅತ್ತೆ ಮಕ್ಕಳು ಅವರೆಲ್ಲ ಕುಬ್ಸ ಮಾಡೋಕ್ಕೆ ಬಂದಿದ್ದಿಲ್ಲಲ್ಲ. ಸೊ ಅವರೆಲ್ಲ ಕುಬ್ಸ ಮಾಡೋಕ್ಕೆ ಬಂದಿದ್ದರು. ಸೊ ಅದಕ್ಕಾಗಿ ನಾನು ಅಡ್ವಾನ್ಸ್ ಹೋಗಿದ್ದೆ. ಇದು ಸೀಮಂತ ಮಾಡೋಕ್ಕೆ ಬಂದಿದ್ದರು ಒಂದು 7 ಮಂತಲ್ಲಿ. ಅಂದರೆ ನಂದು ಉಡಿ ತುಂಬಿಕೊಂಡು ವಾಪಸ್ ನಾವು ಕುರ್ಲಾ ತಿರ್ಗಕ್ಕೆ ಹೋಗೋಕ್ಕಿದ್ದೆಲ್ಲ. ಸೊ ಅದಕ್ಕಾಗಿ ಅಷ್ಟರಲ್ಲೇ ಬಂದು ನಾನು ಕುಬ್ಸ ಮಾಡಿ ಹೋಗ್ತೀನಿ ಅಂತೇಳಿ ಸೊ ಅವರು ಬಂದಿದ್ದರು. ನನಗೆ ಸೀಮಂತ ಮಾಡೋಕ್ಕಂತೇಳಿ ಬಗೆಯಾದ ತಿಂಡಿಗಳನ್ನೆಲ್ಲ ಮಾಡ್ಕೊಂಬಂದಿದ್ರು. ನನಗೆ ಏನೇನು ಇಷ್ಟ ಆಗುತ್ತೆ ಸೊ ಅದನ್ನೆಲ್ಲ ಮಾಡ್ಕೊಂಬಂದಿದ್ರು. ನನಗೆ ಈ ಸೀಮಂತ ಟೈಮಲ್ಲಿ ಏನು ಅಷ್ಟೊಂದು ಕ್ರೇವಿಂಗ್ಸ್ ಇಲ್ಲ ಫುಡ್ದು ಯಾವುದೇ ಥರ. ಜಾಸ್ತಿ ಹುಳಿ ತಿನ್ನೋದು, ಮ್ಯಾಂಗೋ ತಿನ್ನೋದು, ಜಸ್ಟ್ ಹುಳಿ ಮತ್ತು ಖಾರ ಇಷ್ಟೇ ಕ್ರೇವಿಂಗ್ಸ್ ಇರೋದು. ಸೊ ಈ ಥರ ಸ್ವೀಟ್ ಆಗಲಿ ಮತ್ತು ಫುಡ್ ಆಗಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ಏನೇನು ತಿನ್ನಬೇಕು ಸೊ ಅದನ್ನೆಲ್ಲ ತಿಂತಾಯಿದ್ದೀನಿ ಅಷ್ಟೇ. ಇದೇ ಬೇಕು ಅಂಥೇಳಿ ಸೊ ಪರ್ಟಿಕ್ಯುಲರಾಗಿ ಯಾವುದೇ ಥರ ತಿಂಡಿ ಏನು ಬೇಕಾಗಿಲ್ಲ, ನನಗೆ ಬೇಕಂಥೇಳಿ ಅಷ್ಟೊಂದು ಕ್ರೇವಿಂಗ್ಸ್ ಆಗಿಲ್ಲ. ಸೊ ಇದ್ದಿದ್ದನ್ನು ಸುಮ್ಮನೆ ತಿನ್ನೋದು ಇಷ್ಟೇ ಆಗ್ತಾಯಿದೆ. ಸೊ ನಂಗೆ ಅಷ್ಟೊಂದು ಏನು ಇದು ಕ್ರೇವಿಂಗ್ಸ್ ಏನು ಆಗ್ತಾಯಿಲ್ಲ ಫುಡ್ದು. ಮೊದಲು ಒಂದು 5 ಮಂತಲ್ಲಿ ಅವಾಗೆಲ್ಲ ವಾಮಿಟು ಅದು ಇದು ಆಗಿ ಸೊ ಅವಾಗ ಸರಿಯಾಗಿ ಊಟ ಹೋಗ್ತಾ ಇದ್ದಿದ್ದಿಲ್ಲ. ಸೊ ಇವಾಗ ಒಂದು ಸ್ವಲ್ಪ 7 ಮಂತ್ ಇಟ್ಕೊಂಡು ಒಂದು ಸ್ವಲ್ಪ ಸೇರ್ತಾ ಇದೆ ಊಟ. ಬಟ್ ವಾಮಿಟಿಂಗ್ ಅದು ಏನಿಲ್ಲ, ಜಸ್ಟ್ ಒಂದು ಬ್ಯಾಕ್ ಪೇನ್ ಅಷ್ಟೇ ಇರುತ್ತೆ. ಅಷ್ಟೊಂದು ಬಿಟ್ಟರೆ ಏನಿಲ್ಲ. ಸೊ ಅವರೇ ಎಲ್ಲ ಕಟ್ಕೊಂಬಂದಿದ್ರಲ್ಲ ಊಟ, ಅದನ್ನೆಲ್ಲರೂ ಸೇರಿಸಿ ಊಟ ಮಾಡಿದ್ವಿ. ಸೊ ನಾವು ಮಾಡೋದನ್ನು ವಿಡಿಯೋ ಮಾಡಿಲ್ಲ. ಸೊ ಎಲ್ಲರೂ ಕೂತ್ಕೊಂಡು ಆಮೇಲೆ ಅತ್ತೆ ಮತ್ತು ಉಳ್ಕಿದವರೆಲ್ಲ ನಮ್ಗೆ ಊಟ ಕೊಟ್ಟವರೆಲ್ಲ ಉಳ್ಕೊಂಡಿದ್ರು. ಸೊ ಅವರೆಲ್ಲ ಕೂತ್ಕೊಂಡು ಆಮೇಲೆ ಊಟ ಮಾಡಿದ್ರು. ಆಮೇಲೆ ಊಟ ಎಲ್ಲ ಆದಮೇಲೆ ಹೋಗು ಸಂದಿಗೆ ಸೀಮಂತ ಮಾಡಿದ್ರು. ಎಲ್ಲರೂ ಕೂಡಿ ಒಂದು ಸ್ವಲ್ಪ ಹರಟೆ ರೆಸ್ಟ್ ಮಾಡಿ ಹೋಗು ಸಂದಿಗೆ 3-4 ಅದು ಏನು ಆವಾಗ ಹೋಗುವಾಗ ಉಡಿಯಕ್ಕೆ ಹಾಕಿ ಹೋಗ್ತಾರೆ. ಸೊ ಅದನ್ನೇ ಇಲ್ಲಿ ಮಾಡ್ತಾಯಿದ್ರು, ಅದೇ ಶಾಸ್ತ್ರನ. ಈಗ ನಮ್ಮ ಕಡೆ ಆದರೆ ಗಂಡ ಹೆಂಡತಿ ಇಬ್ಬರನ್ನೂ ಕೂಡಿಸಿ ಅವ್ರಿಗೆ ಆ ಏರಿ ಮಾಡ್ತಾರೆ. ಸೊ ಅದನ್ನೇ ಇಲ್ಲಿ ಮಾಡ್ತಾಯಿದ್ರು. ನಿಮ್ಮ ಕಡೆ ಎಲ್ಲ ಯಾವ ಥರ ಪದ್ಧತಿ ಇದೆ ಅಂತ ಹೇಳಿ ತಿಳಿಸಿ ನನಗೆ. ಉಡಿಯಕ್ಕೆ ಹಾಕಿ ಎಲ್ಲ ಅಯರಿ ಮಾಡಿ ಎಲ್ಲ ಶಾಸ್ತ್ರ ಮುಗಿದ ಮೇಲೆ ಎಲ್ಲರೂ ಕುತ್ಕೊಂಡು ಫೋಟೋ ತೊಗೊಂಡು ಆಮೇಲೆ ಹೋಗು ಸಂದಿಗೆ ಟೀ ಕುಡ್ಕೊಂಡು ಎಲ್ಲರೂ ಮತ್ತೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಹೋದರು. ಸೊ ಇದು ಆಗಿತ್ತು. ಅಂದರೆ ಇದು ನಮ್ಮ ಅತ್ತೆ ಮಕ್ಕಳು ಇವರೆಲ್ಲ ಉಡಿ ಕುಬ್ಸ ಮಾಡೋಕ್ಕೆ ಬಂದಿದ್ರಲ್ಲ. ಸೊ ಅದು ಒಂದು ಲಾಗ್ ಆಗಿತ್ತು. ಮತ್ತು 1-2 ದಿನ ಬಿಟ್ಟು ನಾವು ಉಡಿಯಕ್ಕೆ ಹಾಕ್ಕೊಂಡು ಊರಿಗೆ ಬಂದೆ. ಸೊ ಅದನ್ನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಇದು ಶಾರ್ಟ್ ವಿಡಿಯೋ ಆಗಿತ್ತು ಸ್ವಲ್ಪನೇ. ಸೊ ಅದಕ್ಕಾಗಿಯೇ ಎರಡೂ ಸೇರಿಸಿ ಒಂದು ಲೆಂತಿದು ಮಾಡಿಬಿಟ್ಟೆ ವಿಡಿಯೋನ. ನಮ್ಮ ಕಡೆ ಎಲ್ಲ ಈ ಥರ ಪದ್ಧತಿ ಇದೆ. ಸೊ ನಿಮ್ಮ ಕಡೆ ಯಾವ ಥರ ಪದ್ಧತಿ ಶಾಸ್ತ್ರ ಇದೆ ಅಂತ ಹೇಳಿ ತಿಳಿಸಿ ನಮಗೆ. ಈ ಥರ ಸೀಮಂತ ಟೈಮಲ್ಲಿ ಹೆಣ್ಮಕ್ಳಿಗೆ ತುಂಬಾ ಆಸೆಗಳಿರ್ತವೆ. ಸೊ ಈ ಥರ ಎಲ್ಲರೂ ಬಂದು ಕುಬ್ಸ ಮಾಡಿ ಅಂದರೆ ಎಲ್ಲರೂ ಬಂದು ತಾಯಿ ಮತ್ತು ಮಗು ಇಬ್ಬರು ಸುರಕ್ಷಿತವಾಗಿರಲಿ ಅಂಥೇಳಿ ಸೊ ಇದೊಂದು ಶಾಸ್ತ್ರ ಮಾಡ್ತಾರೆ. ಎಲ್ಲ ಕಡೆ ಮಾಡ್ತಾರೆ.
ಈ ಶಾಸ್ತ್ರವನ್ನು. ಸೊ ಮತ್ತು ಅವ್ರಿಗೆ ಈ ಟೈಮ್ದಲ್ಲಿ ಬೈಕೆ ಜಾಸ್ತಿ ಇರುತ್ತಲ್ಲ ಹೆಣ್ಮಕ್ಳಿಗೆ, ಅದು ತಿನ್ನಬೇಕು ಇದು ತಿನ್ನಬೇಕು ಮತ್ತು ಅದು ಬೇಕು ಇದು ಬೇಕು ಅಂತೇಳಿ. ಸೊ ಅದೆಲ್ಲ ಆಸೆಗಳನ್ನು ಅವರು ಇವರು ಎಲ್ಲರೂ ತಂದು ತೀರಿಸ್ತಾರೆ. ಯಾವ ಥರ ಅಂದರೆ ಒಂದು ತಿಂಡಿ ತಿನಿಸು ಎಲ್ಲರೂ ಬಗೆ ಬಗೆಯಾದ ಮಾಡ್ಕೊಂಬಂದು ಈ ಥರ ತಿನ್ನಿಸೋದು ಇದು ಮಾಡೋದು. ಹೆಚ್ಚು ತಾಯಿ ಮಗು ಇಬ್ಬರು ಸಂತೋಷವಾಗಿರಲಿ ಅಂಥೇಳಿ ಈ ಟೈಮ್ದಲ್ಲಿ ತುಂಬಾ ಈ ಥರ ಶಾಸ್ತ್ರಗಳನ್ನು ಮಾಡ್ತಾರೆ. ಈ ಥರ ಶಾಸ್ತ್ರಗಳ ಮಾಡೋದ್ರಿಂದನೂ ಒಂಥರ ಮೈಂಡ್ ರಿಲೀಫೂ ಆಗುತ್ತೆ. ಯಾಕಂದರೆ ತುಂಬಾ ಮೂಡ್ ಸ್ವಿಂಗ್ಸ್ ಇರುತ್ತೆ ಮತ್ತು ತುಂಬಾ ಬೇಜಾರಾಗ್ತಾ ಇರುತ್ತೆ ಮತ್ತು ಸಮ್ಟೈಮ್ಸ್ ಎಲ್ಲ ಬ್ಯಾಕ್ ಪೇನು, ನಿದ್ದೆ ಇರಲ್ಲ ಸರಿಯಾಗಿ, ಈ ಥರ ಎಲ್ಲ ಇರುತ್ತೆ. ಸೊ ಆ ಟೈಮ್ದಲ್ಲಿ ಈ ಥರ ಏನಾದರೂ ಯಾರಾದ್ರು ಬಂದು ಕುಬ್ಸ ಮಾಡೋದಾಗಲಿ, ಸೀಮಂತ ಮಾಡೋದಾಗಲಿ ಎಲ್ಲರೂ ಬಂದು ಒಳ್ಳೆಯದಾಗಿ ಈ ಥರ ಹಾರೈಸೋದ್ರಿಂದ ತಾಯಿ ಮಗು ಇಬ್ಬರು ಸುರಕ್ಷಿತವಾಗಿಯೂ ಇರ್ತಾರೆ. ಸೊ ಮತ್ತು ಅವರು ಸಂತೋಷವಾಗಿರ್ತಾರೆ. ಈ ಥರ ಮಾಡೋದ್ರಿಂದ ಸಂತೋಷವಾಗಿ ಹೆರಿಗೆ ಆಗುತ್ತೆ ಅಂತ ಹೇಳಿ ಸೊ ಈ ಥರ ಎಲ್ಲರೂ ಬಂದು ಮಾಡಿ ಹರಿಸ್ತಾರೆ. ಸೊ ಇಲ್ಲಿ ನಾವು ಊರಿಗೆ ಹೋಗ್ತಾ ಇರೋದು ದಿನ ಬರುತ್ತೆ, ಅಂದರೆ ಉಡಕ್ಕೆ ಹಾಕ್ಕೊಂಡು ಹೋಗೋದು. ಸೊ 7ರಲ್ಲಿ ಇನ್ನು ಉಡಕ್ಕೆ ಹಾಕ್ಕೊಂಡು ಹೋದರೆ ಇನ್ನು ಡೆಲಿವರಿ ಆದಮೇಲೆ ವಾಪಸ್ ನಾವು ಊರಿಗೆ ಬರೋದು. ಸೊ ಅದಕ್ಕಾಗಿಯೇ ಉಡಕ್ಕೆ ಹಾಕಿ ಇನ್ನು ವಾಪಸ್ಸು ಬರಲ್ಲಲ್ಲ. ಸೊ ಇದೇ ಲಾಸ್ಟು ಅಂಥೇಳಿ ಇದು 7 ಮಂತಲ್ಲಿ ಉಡಕ್ಕೆ ಹಾಕ್ತಾರೆ ನಮ್ಮ ಕಡೆ. ಸೊ ಅಂದರೆ 5ರಲ್ಲಿ ಕುಬ್ಸ ಮಾಡಿದ್ರಲ್ಲ, ಅದಕ್ಕಾಗಿಯೇ ವಾಪಸ್ ಮತ್ತು 7ರಾಗ ವಾಪಸ್ ಮತ್ತೆ ಬಂದೆ ಉಡಕ್ಕೆ ಹಾಕ್ಕೊಂಬರೋಕ್ಕೆ. ಉಡಕ್ಕೆ ಹಾಕ್ಕೊಂಡು ಇನ್ನು ಹೋದರೆ ವಾಪಸ್ ಸೀಮಂತ ಆದಮೇಲೆ ಬರೋದು. ಸೊ ಅದನ್ನೇ ಇಲ್ಲಿ ಉಡಕ್ಕಿ ತುಂಬ್ತಾ ಇದ್ದಾರೆ. ನಮ್ಮ ಕಡೆ ಉಡಕ್ಕಿ ತುಂಬುವಾಗ ಎಲ್ಲರೂ ತೋಟದಲ್ಲಿ ನೇಬರ್ಸ್ ಎಲ್ಲ ಬಂದು ಎಲ್ಲರೂ ಉಡಕ್ಕಿ ತುಂಬೋದು ಮತ್ತು ಅವ್ರ ಮನೆ ಒಂದು 5 ಮನೆಗೆ ಹೋಗಿ ಉಡಕ್ಕಿ ತುಂಬಿಕೊಂಡು ಹೋಗೋದು. ಇದೆಲ್ಲ ನಮ್ಮ ಕಡೆ ಪದ್ಧತಿ ಇದೆ. ಸೊ ನಿಮ್ಮ ಕಡೆನೂ ಇದೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ಇದನ್ನು ಇಲ್ಲಿ ಮಾಡ್ತಾಯಿದ್ರು, ಅಂದರೆ ಎಲ್ಲರೂ ತೋಟದವರೆಲ್ಲರೂ ಬಂದಿದ್ದರು. ನಮ್ಮ ಕಡೆ ಉಡಕ್ಕೆ ಎಲ್ಲ ತುಂಬಿಸ್ಕೊಂಡು ಎಲ್ಲರ ಆಶೀರ್ವಾದ, ಹಿರಿಯರೆಲ್ಲ ಆಶೀರ್ವಾದ ತೊಗೊಂಡು ಹೋಗೋದು ಪದ್ಧತಿ. ಅಂದರೆ ಮದುವೆಯಲ್ಲಿ ಆಗಲಿ ಯಾವುದೇ ಒಂದು ಫಂಕ್ಷನ್ದಲ್ಲಿ ಆಗಲಿ ಸೊ ಹಿರಿಯರ ಆಶೀರ್ವಾದ ತೊಗೊಳ್ಳೋದು ಸೊ ಪದ್ಧತಿ. ಸೊ ಎಲ್ಲರೂ ಕಾಲು ನಮಸ್ಕಾರ ಮಾಡಿ ಇನ್ನು ವಾಪಸ್ ಉಡಕ್ಕೆ ಹಾಕೊಂಡ್ರೆ ವಾಪಸ್ ಮನೆ ಕಡೆ ಬರಲ್ಲ. ಸೊ ಅದಕ್ಕೆ ವಾಪಸ್ ಎಲ್ಲ ಏನೇನು ಇರ್ತಾವೆ ಎಲ್ಲ ಹೊರಗಡೆ ಇಟ್ಟು ನಂದು ಉಡಕ್ಕೆ ತುಂಬಿಕೊಂಡು ಅಲ್ಲಿಂದ ಯಾರು ಲಾಸ್ಟ್ ಮನೆ ಆಗುತ್ತಲ್ಲ ಸೊ ಅದೇ ಮನೆಯಿಂದ ನಾವು ಹೊರಡೋದಿರುತ್ತೆ. ಸೊ ಅಲ್ಲಿಂದನೇ ದೇವಸ್ಥಾನಕ್ಕೆ ಹೋಗಿ ನಮ್ಮಲ್ಲಿ ಒಂದು ಬಸವನ ಗುಡಿ ಇದೆ. ಬಸವನ ಗುಡಿಯಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ತೇರ್ದಾಳಕ್ಕೆ ಹೋಗಿಬಿಟ್ಟೆ. ಬೇಕಿನ ಒಂದು 5 ಮನೆ ತುಂಬಿಸ್ಕೋಬೇಕು. ಸೊ ಒಂದು 5 ಮನೆ ಎಲ್ಲ ಮನೆ ತುಂಬಿಸ್ಕೊಂಡು ಹೋಗೋದು ಅಷ್ಟೇ. ಸರಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.